ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನೀನ್ ಹೀಗ್ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಬಾವಾ ಬಾವಾ ಏನ್ ಗೊತ್ತಾ, ಇದೆಲ್ಲ ನನ್ನಿಂದಾಗಿದ್ದಲ್ಲ ಬಾವ. ಅದೇ ನೀವು ಮದುವೆ ಆಗಬೇಕಂತ ಹೊರಟಿದ್ರಲ್ಲ ಭಾವನಾ, ಅವಳು ಕೆಟ್ಟ ಕಾಲುಗುಣದಿಂದಾಗಿದ್ದು. ಎಲ್ಲರೂ ಶನಿ ಮಹಾತ್ಮನಿಗೆ ಕೈ ಮುಗ್ದು ದೂರ ಹೋದ್ರೆ ನೀವು ಮನೆಗೆ ಕರ್ಕೊಂಡು ಬರ್ಬೇಕು ಅಂತ ಅನ್ಕೊಂಡಿದ್ರಲ್ಲ, ಅದ್ರ ಪ್ರತಿಫಲ ಇದು. ನೀವು ನಂಗೆ ಸ್ವಲ್ಪ ಆಸ್ತಿ ಕೊಟ್ಟಿದ್ದಿದ್ರೆ ನನ್ನ ಪಾಡಿಗೆ ನಾನು ಬಿಡ್ತಾ ಇದ್ದೆ. ಏನು ಮಾಡೋದು, ನೀವು ಕೊಡಲಿಲ್ಲ, ನಾನು ಬಿಡಲಿಲ್ಲ. ಇದು ಆಕ್ಸಿಡೆಂಟ್ ಅಲ್ಲ, ನಾನು ಪ್ಲಾನ್ ಮಾಡಿರೋ ಕೊಲೆ. ಆದ್ರೆ ಇದರಲ್ಲಿ ನಾನು ಫಿಟ್ ಆಗಿಲ್ಲ. ಯಾರು ಫಿಟ್ ಆದ್ರೂ ಗೊತ್ತಾ? ಅದೇ ನೀವು ಮದುವೆ ಆಗಬೇಕು ಅಂತ ಹೋಗಿ ನೆಗೆದು ಬಿದ್ದಿರಲ್ಲ, ಅದೇ ಭಾವನಾ. ಅವಳನ್ನ ಮದುವೆ ಆಗಿರೋ ಗಂಡ ಸಿದ್ದೇಗೌಡ ಅಂತ. ನಿನ್ನ ಮಗಳಿಗೆ ಆಗ್ತಿರೋ ಹಿಂಸೆನ ತಡಿಬೇಕು ಅಂತ ಬಂದಿರೋ ಬಾಹುಬಲಿ ಈಗ ಇಲಿ ಮರಿತರ ಆಗಿದ್ದಾನೆ. ಇವತ್ತು ಕೋರ್ಟಲ್ಲಿ ಜಡ್ಜ್ಮೆಂಟ್ ಅವನು ಒಳಗೆ ಹೋಗ್ತಾನೆ. ಆಮೇಲೆ ಆಸ್ತಿ ಎಲ್ಲ ನಂದೆ, ನಾನೇ ಮಹಾರಾಜ ಅಂತ ಅನ್ಕೊಂಡಿದ್ರೆ ನೀವು ದಿಢೀರಂತ ಪ್ರತ್ಯಕ್ಷ ಆಗ್ಬಿಟ್ರಲ್ಲ ಬಾವಾ. ನೋಡು ರವಿ, ನೀನ್ ಇಂಥವನು ಅಂತ ಗೊತ್ತಿದ್ರೆ ನೀನು ಫೋನೇ ಮಾಡ್ತಾ ಇರಲಿಲ್ಲ. ಈಗಲೂ ಕಾಲ ಮಿಂಚಿಲ್ಲ. ನನ್ನ ಬಿಟ್ಬಿಡು, ಕ್ಷಮಿಸ್ಬಿಡ್ತೀನಿ. ಬಿಟ್ಬಿಟ್ಟು ಅಂತ ಹಿಂಗ್ ಬಾಯಿ ಪಡ್ಕೊಳ್ಳ. ದೇವರಿದಾನೆ ಅಂತ ಇದೇ ಸಾಕ್ಷಿ. ಅವತ್ತು ನಾನು ಮಾಡ್ಸಿರೋ ಆಕ್ಸಿಡೆಂಟ್ಗೆ ಸಿದ್ದೇಗೌಡನ ಗಾಡಿ ಗುದ್ದುಬಿಟ್ಟು ಅವನು ಸಿಕ್ಕಾಕೊಂಡ. ದೇವರೇ ಮಾಡಿಸಿದ್ದು. ಇವತ್ತು ನೀವು ನಿಮ್ಮ ತಂಗಿಗೆ ಫೋನ್ ಮಾಡೋ ಬದಲು ನನಗೆ ಫೋನ್ ಮಾಡಿದ್ದೀರಾ ಅಂದರೆ ಅದು ದೇವರೇ ಮಾಡಿಸಿದ್ದು. ದೇವ್ರು ಇಷ್ಟೆಲ್ಲ ನಂಗೆ ಸಪೋರ್ಟ್ ಮಾಡ್ತಿರ್ಬೇಕಿದ್ರೆ ನಿಮ್ಮನ್ನು ಡೈರೆಕ್ಟಾಗಿ ದೇವ್ರ ಹತ್ರ ಕಳ್ಸೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ನೋಡು ರವಿ, ನೀನು ತಪ್ಪು ಮೇಲೆ ತಪ್ಪು ಮಾಡ್ತೀನಿ, ಅದಕ್ಕೆ ತಕ್ಕ ಶಿಕ್ಷೆ ಅನುಭವಿಸ್ತೀಯ. ಅಯ್ಯೋ ಶಿಕ್ಷೆ, ನಂಗೆ ಭಯ ಆಗ್ತಿದೆ, ನಂಗೆ ಭಯ. ಅಲ್ಲ, ಕಣ್ಣು ಮುಂದೆ ಸಾವು ಢಂಕನಕ 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 ಅಂತ ಡ್ಯಾನ್ಸ್ ಆಡ್ತಿರ್ಬೇಕಿರೆ ಏನೊಂದು ವಿರೋಧ ಅಂತೆಲ್ಲ ಬೇಕಪ್ಪ. ಏನ್ರು ಅದ ಕೆಟ್ಟ ಸಿನಿಮಾಗೆ ಬಿಟ್ಟು ಟಿಕೆಟ್ ಸಿಕ್ಕಿರೋ ಥರ ಮುಖ ನೋಡ್ತಾ ಇದ್ದೀರಾ? ಇದನ್ನ ನೀಟಾಗಿ ಸಾಯಿಸ್ಬಿಟ್ಟು ಬಾಡಿನ ಬರ್ನ್ ಮಾಡಿ ಫಿನಿಶ್ ಮಾಡಿ. ಟೋಟಲ್ ಕೆಲಸ ಇದೆ, ನಾನು ಮುಗಿಸ್ಕೊಂಡು ಬರ್ತೀನಿ. ಬಾವಾ, ಅವಕಾಶವಾಗಿ ಹೋಗಿ ಬನ್ನಿ. ನೋಡ್ರು, ಇವನ್ನ ನೀವು ಮುಗಿಸ್ಬೇಡಿ. ಅಲ್ಲಿ ಅವನ್ನ ಒಳಗೆ ಕಳಿಸ್ಬಿಟ್ಟು ನಾನೇ ಬಂದು ನನ್ನ ಕೈಯಾರಿ ಇವನ್ನ ಮೇಲಕ್ಕೆ ಕಳಿಸ್ತೀನಿ. ಎಂಥ ಆಫರ್ ಬಾಬಾ! ಒಂದೇ ವ್ಯಕ್ತಿ ಕಡೆಯಿಂದ 2 ಸರ್ತಿ ನಿಮಗೆ ಸಾವು. ವಾಹ್, ಡಬಲ್ ಧಮಾಕ. ನೋಡ್ರ, ಹುಷಾರಾಗಿ ನೋಡ್ಕೊಳ್ಳಿ. ನೀನು ನನ್ನ ಕೈಯಲ್ಲಿ ತಪ್ಪಿಸ್ಕೊಳಕ್ ಆಗಲ್ಲ ಕಣ. ಇವತ್ತು ನಿನಗೆ ಯಮ ದರ್ಶನ. ಮುಂಚೆ ಯಾರು ಊಟ ನಾನು ತಿಳ್ಕೊಳ್ಳೇಬೇಕು. ಬಂಗಾರಿ, ಇವತ್ತು ನಮ್ಮ ಹೋರಾಟಕ್ಕೊಂದು ಸಾರ್ಥಕತೆ ಸಿಗುತ್ತೆ. ಖುಷಿ ಪುಟ್ಟಗೆ ನ್ಯಾಯ ಸಿಗುತ್ತೆ. ಖುಷಿ ಪುಟ್ಟೆಯಲ್ಲಿ ಕಾರಲ್ಲಿದ್ದಾಳೆ, ಕರ್ಕೊಂಡು ಬಾ. ಹಲೋ ನೀಲ್ ಅವರೇ, ಇಲ್ಲಿ ಎಲ್ಲ ಕ್ಲಿಯರ್ ಆಯಿತು. ಇನ್ನು ಮೇಲೆ ನಂದು ಏನಿದ್ರು ಬಿಂದಾಸಾಗಿ ಓಡ್ಕೊಂಡು ಜಾಲಿಯಾಗಿರೋದು. ಟೆನ್ಷನ್ ಮಾಡ್ಕೋಬೇಡಿ. ಶ್ರೀಕಾಂತ್ನ ಸೇಫಾಗಿ ಒಂದು ಜಾಗದಲ್ಲಿ ಇಟ್ಬಿಟ್ಟು ಕಟ್ಟಾಗಿ ಬಂದಿದ್ದೀನಿ.
ಅಯ್ಯೋ ಏನು ಪ್ರಾಬ್ಲಮ್ ಆಗಲ್ಲ, ಹುಡುಗರು ಬಿಟ್ಟಿದ್ದೀನಿ, ನಂಗೆ ಅರ್ಜೆಂಟಾಗಿ ಕೋರ್ಟಿಗೆ ಬರಬೇಕಿತ್ತಲ್ವಾ, ಅದಕ್ಕೆ ನಾನು ಬಿಟ್ಟು ಬಂದಿದ್ದೀನಿ. ಅಯ್ಯೋ ಇಷ್ಟೆಲ್ಲ ಮಾಡಿದ್ಮೇಲೆ ಪೆಂಡ್ರೆ ಮರಿತೀನಾ? ಅದು ನನ್ನ ಹತ್ರ ಸೇಫ್ ಆಗಿದೆ, ಡೋಂಟ್ ವರಿ, ಏನು ಪ್ರಾಬ್ಲಮ್ ಇಲ್ಲ. ಈ ಸಲ ಸಿಕ್ಕಿದ ಭಿಕ್ಷಾಳನ್ನ ತಡೆಯೋಕ್ಕೆ ಯಾವ ದೇವರಿಂದೂ ಸಾಧ್ಯ. ಕೋರ್ಟ್ ಒಳಗೆ ಒಂದು ವಿಡಿಯೋ ಕಾಲ್ ಆನ್ ಮಾಡ್ತೀನಿ, ಸಿದ್ಧಿಗೆ ಶಿಕ್ಷೆ ಜಡ್ಜ್ಮೆಂಟ್ ಪಾಸ್ ಆಗ್ತಿರೋದನ್ನ ನೋಡಿ ಖುಷಿ ಪಡಿ, ಓಕೆನಾ? ಎಸ್, ಖುಷಿ ಆ ಪುಣ್ಯ. ಮೇಡಮ್ ಅವರೇ, ಅಣ್ಣ ನೀವು ಮುದ್ದಮ್ಮನ ಮಾತಾಡ್ಸಿದ್ರಾ? ಇಲ್ಲ ಸಿದ್ದು ಅವರೇ, ಇದಕ್ಕೆಲ್ಲ ಸೂತ್ರಧಾರ ಆ ರವಿಶಂಕರ್. ಅವನೇ ಶ್ರೀಕಾಂತ್ ಅವ್ರನ್ನ ಸಾಯಿಸಿರೋದು. ಇದ್ರ ವಿಚಾರವಾಗಿ ನಮ್ಮ ಹತ್ರ ಸಾಕ್ಷಿ ಕೂಡ ಸಿಕ್ತು. ಆದ್ರೆ ನಮಗೆ ಚಾಕು ತೋರಿಸ್ಬಿಟ್ಟು ಅದನ್ನು ಕಿತ್ಕೊಂಡ್ಬಿಟ್ಟ. ಎಲ್ಲ ಗೊತ್ತಿದ್ದು ನಮಗೇನು ಮಾಡೋಕ್ಕಾಗ್ತಿಲ್ವಲ್ಲ, ನಮಗೆ ತುಂಬಾ ಬೇಜಾರಾಗ್ತಿದೆ. ಬೇಡಿ ಮೇಡಮ್ ಅವರೇ, ಎಲ್ಲ ದೇವ್ರು ಬರ್ದಂಗೆ ಆಯ್ತದೆ. ನೋಡಮ್ಮ, ಅವನೇ ಅಲ್ವೇ ಇಲ್ಲಿ ಗಂಟೆ ತಂದು ನಿಲ್ಸಿರೋದು, ಮುಂದೆ ಏನಾಯ್ತದ ನೋಡಮ್ಮ. ಆ ಬುಡ್ಡಿದನ್ ಸುಮ್ಮನೆ ಬಿಡಬಾರ್ದು ಕಲ. ಎಲ್ಲ ಮಾಡಿ ಏನು ಗೊತ್ತಿಲ್ಲದೆ ಇರೋಂಗೆ ನಾಟಕ ಮಾಡ್ಕೊಂಡು ಬದುಕ್ತಾವನ್ ಕಲ. ಅವನಿಗೆ ಸರಿಯಾಗಿ ಶಿಕ್ಷೆ ಆಗ್ಬೇಕು. ನಮ್ಮ ಕೈಲಿ ಅವನಿಗೆ ಶಿಕ್ಷೆ ಕೊಡ್ಸಕ್ ಯಾವ ಆಧಾರನೂ ಇಲ್ಲ. ಕೋರ್ಟು ಸಾಕ್ಷಿ ಆಧಾರ ಕೇಳ್ತದೆ. ಆ ದೇವ್ರು ಒಂದೇ ಒಂದು ಅವಕಾಶ ಕೊಟ್ರೆ ಆ ಬುಡ್ಡಿ ಇದೆ ಎಂತವನು ಅಂತ ಜಗತ್ತಿಗೆ ತೋರಿಸಿ ಅವನ್ನ ಜೈಲ್ ಪಾಲಾಗಂಗ್ ಮಾಡ್ತೀನಿ ಕಲ. ಆ ಮಗಿನ ಭವಿಷ್ಯನ ಹಾಳು ಮಾಡ್ಬಿಡ್ತಾನೆ ಕಲ. ಇಂಥ ನನ್ನ ಮಕ್ಕಳು ದುಡ್ಡು ಆಸ್ತಿಗೋಸ್ಕರ ಎಂತ ಕೆಲ್ಸಗಳಿಗೂ ಏಸೋಕಿಲ್ಲ ಕಲ. ಬುಡ್ಡಿ ಸರಿ ಇರಕ್ಕಿಲ್ಲ ಕಲ. ಅದಕ್ಕೆ ಲಾಯಕ್ಕಿಲ್ಲ ಅವನು, ರಾಕ್ಷಸ ಅವನು. ನೀವು ಬೇಜಾರು ಮಾಡ್ಕೋಬೇಡಿ ಮೇಡಮ್ ಅವರೇ, ಏನಾದದ್ದು ನೋಡಮ್ಮ. ಆ ದೇವ್ರೆ ಅಲ್ವೇ ಇಲ್ಲಿ ಗಂಟೆ ತಂದು ನಿಲ್ಸಿರೋದು. ಇಲ್ಲ ಸಿದ್ದು ಅವರೇ, ಸತ್ಯ ಕಣ್ಮುಂದೆ ಇದ್ರೂ ಅದಕ್ಕೆ ಅರ್ಥ ಇಲ್ಲ. ಸುಳ್ಳೇ ನರ್ತನ ಮಾಡ್ತಿದೆ. ನಿರಪರಾಧಿನ ನಿರೂಪಿಸಕ್ಕೆ ಸಾಕ್ಷಿನೇ ಬೇಕು ಅಂದ್ರೆ ಸಾಕ್ಷಿ ಇಲ್ಲದೆ ಇರೋರಿಗೆ ಸತ್ಯ ಸುಳ್ಳಾಗ್ಬಿಡುತ್ತಾ? ಮನುಷ್ಯರು ತೀರ್ಪು ಕೊಡೋ ಕೋರ್ಟಲ್ಲಿ ನಾವು ಸೋಲ್ಬಹುದು, ಆದ್ರೆ ಆ ದೇವ್ರ ಕೋರ್ಟಲ್ಲಿ ಯಾರಿಗೆ ಶಿಕ್ಷೆ ಆಗ್ಬೇಕು ಅನ್ನೋದು ಹೀಗಾಗ್ಲೇ ಬರ್ದಾಗಿರುತ್ತೆ. ಸತ್ಯ ಧರ್ಮ ಅನ್ನೋದು ಈ ಭೂಮಿ ಮೇಲೆ ಇನ್ನ ಬದುಕಿದ್ರೆ ಆ ದೇವ್ರು ನಿಮ್ಮನ್ನ ಖಂಡಿತ ಕಾಪಾಡ್ತಾನೆ. ಲಕ್ಷ್ಮೀ ನಿವಾಸ